ನಮಸ್ಕಾರ ಮಕ್ಕಳೇ, ವಿದ್ಯಾಗಮ ಸಂವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಏನು ಈ ಹಿಂದೆ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ರಚನೆಗಳಿಗೆ ಸಂಬಂಧಿಸಿದಾಗೆ, ಅಂದರೆ 6ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ರಚನೆಗಳು, ಅದಕ್ಕೆ ಸಂಬಂಧಿಸಿದಾಗೆ ಕೆಲವು ಅಂಶಗಳನ್ನು ಚರ್ಚೆ ಮಾಡಿದ್ವಲ್ವಾ. ಅದರ ಮುಂದುವರಿದ ಭಾಗವನ್ನು ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತಾ ಹೋಗೋಣ. ನೀವೆಲ್ಲರೂ ಜಾಮೆಟ್ರಿ ಬಾಕ್ಸ್ ಅಂದರೆ ಸಲಕರಣ ಪೆಟ್ಟಿಗೆ, ನೋಟ್ಬುಕ್, ಪೆನ್ನನ್ನು ತೆಗೆದುಕೊಂಡು ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತಾ, ಈಗ ನಾವು ನಮ್ಮ ಈ ದಿನದ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಏನಿದು ಅನುಪಾತಾಂಶದ ಅರ್ಥ? ಇದನ್ನು ನಾವು ಇವತ್ತಿನ ದಿವಸ ತಿಳ್ಕೊಂಡು ತದನಂತರ ರಚನೆಗೆ ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಸೊ ನೀವು ಗೃಹಪಾಠವನ್ನು ಮಾಡಿದ್ದೀರಿ, ಹಾಗೆ ಈ ಎಲ್ಲ ಅಂಶಗಳನ್ನು ಮತ್ತೊಂದು ಸಲ ರೀಕಾಲ್ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ, ಅನುಪಾತಾಂಶದ ಅರ್ಥವನ್ನು ತಿಳ್ಕೊಂಡ ನಂತರ ನಾವು ಸಮರೂಪ ತ್ರಿಭುಜವನ್ನು ಹೇಗೆ ರಚನೆ ಮಾಡ್ತೀವಿ ಎಂಬುದನ್ನು ಈ ದಿವಸ ನಾವು ಪ್ರಮುಖವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಏನಿದು ಅನುಪಾತಾಂಶದ ಅರ್ಥ ಅಂದರೆ, ಇಟ್ ಇಸ್ ಎ ವೆರಿ ಸಿಂಪಲ್. ನೋಡಿ, ಏನು ಅಂದರೆ ಇಲ್ಲಿ ಪ್ರಾಬಬ್ಲಿ ಅನುಪಾತಾಂಶ 3/4 ಆಗಿದ್ದರೆ ಅರ್ಥ ಏನು ಅಂದರೆ, ಇಟ್ಸ್ ಎ ವೆರಿ ಸಿಂಪಲ್. ನೋಡಿ, ರಚಿಸಿದ ತ್ರಿಭುಜದ ಪ್ರತಿಯೊಂದು ಬಾಹುವಿನ ಅಳತೆಯು ಎದಕ್ಕೆ ಸಮ ಇರುತ್ತೆ ಅಂದರೆ, ದತ್ತ ತ್ರಿಭುಜದ ಅನುಕ್ರಮ ಬಾಹುಗಳ 3/4 ಇರಬೇಕು. ಅಂದರೆ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ, ಆ ತ್ರಿಭುಜದ 3/4 ಪ್ರತಿ ಬಾಹುವಿನ ಅಳತೆಯನ್ನು ತೆಗೆದುಕೊಂಡ್ರೆ ನಮಗೆ ಬರ್ತಕ್ಕಂತಹ ತ್ರಿಭುಜ ಏನಾಗಿರುತ್ತೆ ಅಂದರೆ, ದತ್ತ ತ್ರಿಭುಜದ ಸಮರೂಪ ತ್ರಿಭುಜ ಆಗಿರುತ್ತೆ, ಕೊಟ್ಟಿರುವ ಅನುಪಾತಾಂಶಕ್ಕೆ ಸಂಬಂಧಿಸಿದ ಹಾಗೆ. ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು. ಇದಕ್ಕೊಂದು ಉದಾಹರಣೆಯನ್ನು ಇಲ್ಲಿ ತೆಗೆದುಕೊಳ್ಳೋಣ. ನೋಡಿ, ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿವೆ ಅಂದರೆ ಅರ್ಥ, ಇಲ್ಲಿ ಇದು ದತ್ತ ತ್ರಿಭುಜ ಅಂತ ಪರಿಗಣಿಸೋಣ. ಇದರ ಅನುಪಾತಾಂಶ ನಾವು ಇಲ್ಲಿ 3/4 ಅಂತ ತೆಗೆದುಕೊಂಡ್ರೆ, ಅಂದರೆ ರಚಿಸಿದ ಸಮರೂಪ ತ್ರಿಭುಜದ ಅನುಪಾತಾಂಶ 3/4 ದತ್ತ ತ್ರಿಭುಜಕ್ಕೆ ಸಂಬಂಧಿಸಿದಾಗೆ ಇದೆ ಅಂದರೆ ಅರ್ಥ, ಇಲ್ಲಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ ನೋಡ್ತಾ ಹೋಗಿ. ಏನು ಡಿ ಇ ಇದೆ, ರಚಿಸಿದ ತ್ರಿಭುಜದ ಡಿ ಇನ ಅಳತೆ 3/4 ಇಂಟು ಎ ಬಿ ಅಳತೆಗೆ ಸಮ ಇರುತ್ತೆ. ಹಾಗೇನೆ ಯೋಚನೆ ಮಾಡಿ, ಇ ಎಫ್ ಎಷ್ಟಿರುತ್ತೆ? ವೆರಿ ಗುಡ್, 3/4 ಟೈಮ್ಸ್ ಬಿ ಸಿ. ಹಾಗೆ ಡಿ ಎಫ್ ಅನ್ನು ಸಹಿತ ತಾವು ಬರೆದಿರ್ತೀನಿ ಅಂದ್ಕೊಳ್ತೀನಿ ನಾನು, ಅದು ಎ ಸಿಯ 3/4 ಇರುತ್ತೆ ಅಂತ. ಸೊ ಅನುಪಾತಾಂಶದ ಅರ್ಥವನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಕೊಟ್ಟಿರೋ ತ್ರಿಭುಜ, ಆ ತ್ರಿಭುಜದ ಪ್ರತಿ ಬಾಹು 3/4 ಅಂದರೆ ಇದು ಒಂದಕ್ಕಿಂತ ಕಡಿಮೆ ಇರೋದರಿಂದ ನೋಡಿ, ನಮಗೆ ಕೊಟ್ಟಿರುವ ತ್ರಿಭುಜಕ್ಕಿಂತ ರಚಿಸಿದ ತ್ರಿಭುಜದ ಅಳತೆ, ಪ್ರಮಾಣ, ವಿಸ್ತೀರ್ಣ ಚಿಕ್ಕದಾಗಿ ಬರ್ತಾ ಇದೆ ಅಂತ. ಮಕ್ಕಳೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ ನಂತರ ಈಗ ನಮ್ಮ ಮೂಲ ಉದ್ದೇಶ ದತ್ತ ತ್ರಿಭುಜಕ್ಕೆ ದತ್ತ ಅನುಪಾತಾಂಶದಂತೆ ಸಮರೂಪ ತ್ರಿಭುಜವನ್ನು ಹೇಗೆ ರಚಿಸುವುದು ಹೇಗೆ ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದಾಗೆ ನೇರವಾಗಿ ನೋಡ್ತಾ ಹೋಗಿ, ಇಲ್ಲೇ ನಾನು 2 ಹಂತಗಳನ್ನು ಬರೆದಿದ್ದೀನಿ. ಅಂದರೆ ಹಿಂದೆ ವಿಭಾಗ ಮಾಡೋದು ಏನು ಕಲ್ತಿದ್ದೀವಿ ಅದನ್ನು ಬಳಕೆ ಮಾಡ್ಕೊಳ್ತೀವಿ, ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಕಲ್ತಿದ್ದೀವಿ ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಇವು ಎರಡನ್ನು ಮಾಡಿದರೆ, ಇವು ಎರಡನ್ನು ಸಂಯೋಜನೆ ಮಾಡಿದರೆ ನಮಗೆ ರಚನೆಗೆ ಸಂಬಂಧಿಸಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಅಂಶ ಸಿಗುತ್ತೆ. ಹಾಗಾದರೆ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಅನುಪಾತಾಂಶ ಅಂದರೆ ಅದು 2 ಥರದಲ್ಲಿರ್ಬೋದು. ಸಂದರ್ಭ 1 ಏನಿರುತ್ತೆ ಅಂದರೆ, ಗಮನ ಇಟ್ಕೇಳಿ, ಸಂದರ್ಭ 1 A/B ಅನುಪಾತಾಂಶ ಸ್ಕೇಲ್ ಫ್ಯಾಕ್ಟರ್ ಆಗಿದ್ದರೆ ಅದರಲ್ಲಿ 1ಕ್ಕಿಂತ ಕಡಿಮೆ ಇರುವಂಥ ಮೊದಲನೇ ಸಂದರ್ಭ ಆಗಿರ್ಬೋದು, ಇಲ್ಲದೆ ಇದ್ದರೆ 1ಕ್ಕಿಂತ ಜಾಸ್ತಿ ಇರತಕ್ಕಂಥ ಇನ್ನೊಂದು ಸಂದರ್ಭ ಆಗಿರ್ಬೋದು. ಅಂದರೆ 1ಕ್ಕಿಂತ ಚಿಕ್ಕದಿದ್ದರೆ ನಾವು ರಚನೆ ಮಾಡುವ ಸಮರೂಪ ತ್ರಿಭುಜ ದತ್ತ ತ್ರಿಭುಜದ ಒಳಗಡೆ ಬರುತ್ತೆ. 1ಕ್ಕಿಂತ ಜಾಸ್ತಿ ಇದ್ದರೆ ದತ್ತ ತ್ರಿಭುಜದಿಂದ ಹೊರಗಡೆ ಬರುತ್ತೆ. ಅಂದರೆ ಅರ್ಥ ಏನು? ಇಲ್ಲಿ ಅಂಶ ಎಂಬುದು ಛೇದಕ್ಕಿಂತ ಚಿಕ್ಕದಿರುತ್ತೆ, ಇಲ್ಲಿ ಅಂಶ ದೊಡ್ಡದಿರುತ್ತೆ. ಹೀಗಾಗಿ ಅಂಶ ಚಿಕ್ಕದಿದ್ದರೆ
ರಚಿಸುವ ತ್ರಿಭುಜ ಒಳಗಡೆ ಇರುತ್ತೆ, ಅಂದರೆ ತ್ರಿಭುಜ ದತ್ತ ತ್ರಿಭುಜದ ಒಳಗಡೆ ಇರುತ್ತೆ. ಅಂಶ ದೊಡ್ಡದಿದ್ದರೆ ದತ್ತ ತ್ರಿಭುಜದ ಹೊರಗಡೆ ಇರುತ್ತೆ ಎಂಬುದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು ಮಕ್ಕಳೇ. ಹಾಗಾದರೆ ಈ ಸಂದರ್ಭ ಒಂದಕ್ಕೆ ಸಂಬಂಧಿಸಿದಾಗೆ ನಾವಿಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅಂದರೆ ಒಂದು ತ್ರಿಭುಜ ಎ ಬಿ ಸಿ ಎಂಬುದನ್ನು ಫಸ್ಟ್ ರಚನೆ ಮಾಡೋದು ಮೊದಲನೇ ಹಂತ ಮುಗೀತು. ಎರಡನೇ ಹಂತ ಏನು? ರಚನೆ ಮಾಡಿದ ತ್ರಿಭುಜದ ಪ್ರತಿಬಾಹುವಿನ ಅಳತೆಯ 3/4 ತೆಗೆದುಕೊಂಡು ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಹೇಗೆ ರಚನೆ ಮಾಡ್ತೀವಿ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಹಂತ ಒಂದೇನು ಅಂದರೆ ಅನುಪಾತಾಂಶವನ್ನು ಕೊಟ್ಟಿದ್ದಾರೆ. ನಾವು ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಇಲ್ಲಿ ನಾವು ಎ ಬಿ ಸಿ ತ್ರಿಭುಜ, ಇದಕ್ಕೆ ನಿಖರವಾಗಿ ಅಳತೆಯನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇಲ್ಲ. ನೀವು ಏನು 4 ಸನ್ನಿವೇಶ ಇತ್ತಲ್ಲ, 4ರಲ್ಲಿ ಯಾವುದಾದ್ರೂ ಸನ್ನಿವೇಶವನ್ನು ತೆಗೆದುಕೊಂಡು ಬಾಹುಗಳನ್ನು ಅಥವಾ ಕೋನಗಳನ್ನು ಅಥವಾ 2 ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ರಚನೆ ಮಾಡಿದ್ವಿ. ಹಾಗಾದರೆ ಹೇಳಬೇಕೀಗ 3/4 ಅಂದರೆ ಅರ್ಥ ನಾನು ಪ್ರತಿ ಬಾಹುವಿನ ಅಳತೆಯ 3/4 ತೆಗೆದುಕೊಂಡು ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡಬೇಕು. ರಚನೆ ಮಾಡ್ತಕ್ಕಂತಹ ತ್ರಿಭುಜ ದತ್ತ ತ್ರಿಭುಜಕ್ಕಿಂತಹ ದೊಡ್ಡದಿರುತ್ತಾ ಚಿಕ್ಕದಿರುತ್ತಾ ಮಕ್ಕಳೇ? ವೆರಿ ಗುಡ್. ನೋಡಿ ಹೇಳ್ತಾ ಇದ್ದಾರೆ ಸರ್ ಚಿಕ್ಕದಿರುತ್ತೆ, ಕಾರಣ ಈ ಅನುಪಾತಾಂಶ 1ಕ್ಕಿಂತ ಕಡಿಮೆ ಇದೆ. ಅಂಶ ಎಂಬುದು ಛೇದಕ್ಕಿಂತ ಚಿಕ್ಕದಿರೋದ್ರಿಂದ ನಮಗೆ ಈ ತ್ರಿಭುಜಕ್ಕಿಂತ ಚಿಕ್ಕದು ಬರುತ್ತೆ. ಹೇಗೆ ಮಾಡೋದು? ಎರಡನೇ ಹಂತನ ಗಮನಿಸೋಣ. ಇಲ್ಲಿ ಬಿ ಸಿ ಪಾದ ಇರೋದ್ರಿಂದ ಬಿ ಸಿಯನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವೇನು ಮಾಡೋಣ ಅಂದರೆ ಬಿ ಸಿ ಮತ್ತು ಕಿರಣ ಇವು ಎರಡರ ನಡುವಿನ ಕೋನ ಲಘು ಕೋನ ಇರುವಂತೆ ನಾನು ಬಿನಿಂದ ಬಿ ಪಿ ಎಂಬ ಒಂದು ಕಿರಣವನ್ನು ಇಲ್ಲಿ ಎಳೆದಿದ್ದೀವಿ. ಅರ್ಥ ಆಗ್ತಾ ಇದೆ ಅಲ್ವಾ? ಸಪೋಸ್ ಎ ಸಿ ಪಾದ ಇದ್ರೂ ಹಾಗೆ ಮಾಡ್ಬೋದು, ಅಥವಾ ಎ ಬಿ ಪಾದ ಇದ್ದರೆ ಪಾದ ಯಾವುದಿರುತ್ತೆ ಅದಕ್ಕೆ ಅನುಕೂಲವಾಗುವಂತೆ ಲಘು ಕೋನವನ್ನು ಹೊಂದಿರುವಂಥ ಒಂದು ಕಿರಣವನ್ನು ನಾವು ಬಿ ಶೃಂಗದಿಂದ ಎಳಿತಾ ಇದ್ದೀವಿ ಇಲ್ಲೇ. ಆಮೇಲೆ ನೋಡಿ, ಹಿಂದೆ ಅನುಪಾತ ಕೊಟ್ಟಾಗ ನಾವು ಅವುಗಳನ್ನು ಕೂಡಿದ್ವಿ, ಇಲ್ಲಿ ಕೂಡುವ ಅವಶ್ಯಕತೆ ಇಲ್ಲ. ಅನುಪಾತಾಂಶ ಆಗಿರೋದ್ರಿಂದ ನಾವು ಇಲ್ಲೇನು ಮಾಡಬೇಕು? 3 ಮತ್ತು 4ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4. ಈ ಬಿ ಪಿ ಏನಿದೆ ಅಲ್ಲ, ಇದನ್ನು ನಾವು 4 ಸಮನಾದ ಭಾಗಗಳಾಗಿ ಇರುವಂತೆ ಇದರ ಮೇಲೆ ಬಿನಿಂದ ಪ್ರಾರಂಭವಾಗುವಂತೆ ಕಂಸಗಳನ್ನು ಹಾಕ್ತಾ ಹೋಗೋಣ. ನಿರ್ದಿಷ್ಟವಾಗಿರುವ ಹಾಗೆ ಅನುಕೂಲಕರವಾಗಿರ್ತಕ್ಕಂಥ ತ್ರಿಜ್ಯವನ್ನು ತೆಗೆದುಕೊಂಡು ಬಿನಿಂದ B1 ಗುರುತಿಸಿದ್ದೀವಿ. ಆ ತ್ರಿಜ್ಯ ಎಷ್ಟಿದೆನೋ ಅಷ್ಟೇ ತ್ರಿಜ್ಯವನ್ನು B1 ಮೇಲೆ ಇಟ್ಟು ಹಾಗೇನೆ ಇನ್ನೊಂದು ಕಂಸವನ್ನು ಹಾಕಿ ಅದಕ್ಕೆ B2. ಎಷ್ಟು ಕಂಸಗಳನ್ನು ಅಥವಾ ಭಾಗಗಳನ್ನು ತೆಗೆದುಕೋಬೇಕು ಮಕ್ಕಳೇ? 4. ಹಾಗಾದರೆ ಮೂರನೇದು B2ನಿಂದ ಬಂತು, B3 ಅಂತ ಕರೆಯೋಣ. 4ನೇದು B3ಯಿಂದ B4 ಆರ್ಕ್ ಅಂದರೆ ಕಂಸವನ್ನು ಹಾಕಿದ್ದೀವಿ. ಹಾಗಾದರೆ ಈ 4 ಭಾಗಗಳು ಹೇಗಿವೆ ನೋಡಿ, ಅವುಗಳು ಪರಸ್ಪರ ಸಮ ಇವೆ ಅಂತ ಸೂಚಿಸ್ತಾ ಇದೆ. ಸೊ ಮುಂದಿನ ಹಂತ ಯಾವಾಗಲೂ ಛೇದದಲ್ಲಿ ಇರುವ ಸಂಖ್ಯೆ ಅಂದರೆ 4 ಇದೆ, 4ನೆಯ ಭಾಗವನ್ನು ನಾವು ಏನು ಬಿ ಸಿ ರೇಖೆ ಹಾಕೊಂಡ್ವಲ್ವಾ, ಬಿನಿಂದ ಕಿರಣ ತಗೊಂಡ್ವಿ, ಇನ್ನೊಂದು ಅಂತ್ಯ ಸಿ ಇದೆ. ಸೊ 4ನೆಯ ಭಾಗವನ್ನು ಸಿಗೆ ಸೇರಿಸಬೇಕು. ನೋಡಿ, B4 ಸಿಗೆ ಸೇರಿಸಿದ್ವಿ. ಯಾಕೆ B4 ತಗೊಂಡ್ವಿ? ಸೊ ಛೇದದಲ್ಲಿ ಇರುವ ಸಂಖ್ಯೆ 4, ಆ 4ನೆಯ ಭಾಗವನ್ನು ನಾವು ಕೊನೆಯ ಅಂದರೆ ಬಿ ಸಿಯ ಇನ್ನೊಂದು ಅಂತ್ಯ ಬಿಂದುವಿಗೆ ಸೇರಿಸ್ತೀವಿ. ನಾವು ಇಲ್ಲಿ ಅಂಶದಲ್ಲಿ 3 ಇರೋದ್ರಿಂದ B3ಯಿಂದ B4C ರೇಖೆಗೆ ಒಂದು ಸಮಾಂತರ ರೇಖೆಯನ್ನು ಎಳಿಬೇಕು. ಹಿಂದೆ ತಿಳ್ಕೊಂಡಿರುವ 2ರಲ್ಲಿ ಯಾವುದಾದ್ರೂ ಒಂದು ಕ್ರಮವನ್ನು ಅನುಸರಿಸಿ ನಾವಿಲ್ಲಿ ಸಮಾಂತರ ರೇಖೆಯನ್ನು ಎಳಿತಾ ಇದ್ದೀವಿ. B3ನಲ್ಲಿ B4Cಗೆ ಸಮಾಂತರ ರೇಖೆಯನ್ನು ಹೇಗೆ ಎಳಿತೀವಿ ಎಂಬುದನ್ನು ನೀವು ನೆನಪು ಮಾಡಿಕೊಂಡು ಯಾವುದಾದ್ರೂ ಒಂದು ಕ್ರಮದಲ್ಲಿ ನಾವು ಒಂದು ಸಮಾಂತರ ರೇಖೆಯನ್ನು ರಚನೆ ಮಾಡ್ತಾ ಇದ್ದೀವಿ. ಅದು ಬಿ ಅಂದರೆ
ಇದನ್ನು ಸುಲಭವಾಗಿ ಹೇಳಬೇಕಾದ್ರೆ ನೋಡಿ, ಇಲ್ಲಿ C'(B3) CB4 ಬೇಕಂದರೆ ಕೈವಾರ ಅಥವಾ ಮೂಲೆ ಮಟ್ಟವನ್ನು ಬಳಸಿ ಸಮಾಂತರ ರೇಖೆಯನ್ನು ಎಳಿಬೋದು ಅಂತ ಹೇಳಿದ್ವಿ. ಇದೇ ಅಂಶವನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವೇನು ಮಾಡೋಣ ಅಂದರೆ, ಇಲ್ಲಿ CAಗೆ ಸಮಾಂತರವಾಗಿ C'(A' ಅಂತಕ್ಕಂಥ ಒಂದು ರೇಖೆಯನ್ನು ಎಳೆಯೋಣ. ಇಲ್ಲಿನೂ ನಾವು ಕೈವಾರವನ್ನಾದರೂ ಬಳಸ್ಬೋದು, ಇಲ್ಲ ಸೆಟ್ ಸ್ಕ್ವಾಡನ್ನಾದರೂ ಬಳಸ್ಬೋದು. ಈಗ ನೋಡಿ, ಏನು BC'(A' ತ್ರಿಭುಜ ಇದೆಯಲ್ಲ, ಇದು BCA ತ್ರಿಭುಜದ ಪ್ರತಿ ಬಾಹುವಿನ ಅಳತೆಯ 3/4 ಇರುವಂತೆ ಎಳೆದಿರುವ ಸಮರೂಪ ತ್ರಿಭುಜವನ್ನು ನಾವಿಲ್ಲಿ ರಚನೆ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ನೋಡಿ, ಇವೆರಡು ಸಮಾನಾಂತರವಾಗಿವೆ ಅಂತ. ಸೊ ಈಗ ನಮಗೆ ಇಲ್ಲಿ ದೊರೆತಿರ್ತಕ್ಕಂತಹ ಒಂದು ಸಮರೂಪ ತ್ರಿಭುಜ ಯಾವುದಪ್ಪ ಅಂದರೆ A'(B') ಎಂಬುದು ABCಗೆ ಅನುಪಾತಾಂಶ ಕೊಟ್ಟಿರ್ತಕ್ಕಂತಹ ರೀತಿಯಲ್ಲಿ ಎಳೆದ ಸಮರೂಪ ತ್ರಿಭುಜವಾಗಿದೆ. ಮಕ್ಕಳೇ, ಇಲ್ಲಿ ಕೆಲವ್ರಿಗೆ ಅನಿಸ್ತಾ ಇದೆ, ಸರ್ ಈ ಸಮಾಂತರ ರೇಖೆಗಳನ್ನು ಹೇಗೆ ಎಳೆದಿವಿ ಅನ್ನೋದ್ರ ಬಗ್ಗೆ ಅಲ್ವಾ? ಪ್ರಾಬಬ್ಲಿ ಯಾರಿಗೆ ಹಿಂದಿನ ಕ್ಲಾಸಲ್ಲಿ ಮಾಡಿರೋದು ನೆನಪಿರುತ್ತೆ, ಅವರು ಸುಲಭವಾಗಿ ಮಾಡಿರ್ತೀರಿ. ಆದ್ರೂ ಏನು ಮಾಡೋಣ ಅಂದರೆ, ಇಲ್ಲಿ ಅನುಪಾತಾಂಶ 1ಕ್ಕಿಂತ ಕಡಿಮೆ ಇರುವಂತೆ ಒಂದು ನಿಖರವಾದ ಹಂತಗಳನ್ನು ಬಳಸಿ ಯಾವ ರೀತಿಯಾಗಿ ರಚನೆ ಮಾಡ್ಬೋದು ಎಂಬುದಕ್ಕೆ ಸಂಬಂಧಿಸಿದಾಗೆ ಒಂದು ವಿಡಿಯೋ ಇದೆ, ಇಲ್ಲಿ ಅದನ್ನು ನಾವು ನೋಡ್ಕೊಂಡು ಬರೋಣ. ಪ್ರಿಯ ವಿದ್ಯಾರ್ಥಿಗಳು, ರಚನೆಗಳು ಪಾಠದಲ್ಲಿ ಬರುವಂಥ ಅಭ್ಯಾಸ ಚಟುವಟಿಕೆಯಲ್ಲಿನ ಸಮಸ್ಯೆಯು ಈಗ ನಾವು ರಚನೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ತ್ರಿಭುಜ ABCಯಲ್ಲಿ BC ಪಾದ 8 ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ರಚಿಸಿ ಬಿ ಕೇಂದ್ರವಾಗಿ ಅಳತೆ ಪಟ್ಟಿಯಲ್ಲಿ 7 ಸೆಂಟಿಮೀಟರ್ ಅಳತೆ ಉಳ್ಳ ಒಂದು ಕಂಸವನ್ನು ಬಿ ಕೇಂದ್ರವಾಗಿ ಕತ್ತರಿಸಿ, ಅದೇ ರೀತಿಯಾಗಿ ಇನ್ನೊಂದು ಕಂಸವನ್ನು 6 ಸೆಂಟಿಮೀಟರ್ ಅಳತೆ ಉಳ್ಳ ಕಂಸವನ್ನು ಅರ್ಧಿಸಿ, ಈಗ ಆ ಛೇದಿಸಿದ ಭಾಗವನ್ನು ಗುರುತಿಸಿ ಅದಕ್ಕೆ ಎ ಅಂತ ಹೆಸರಿಸಿ, ನಂತರ ಬಿಯಿಂದ ಎಯನ್ನು ಸೇರಿಸಿ, ಅದೇ ರೀತಿಯಾಗಿ ಇನ್ನೊಂದು ಭಾವವಾದಂಥ ಸಿಯಿಂದ ಎಗೆ ಸೇರಿಸಿದ ನಂತರ ಈಗ ತ್ರಿಭುಜ ರಚನೆ ಆಯಿತು. ತ್ರಿಭುಜ ರಚನೆ ಆದ ನಂತರ ನಾವೀಗ ಅದಕ್ಕೆ ಸಮರೂಪ ಒಂದು ತ್ರಿಭುಜವನ್ನು ಮಾಡಬೇಕಾದರೆ BC ಪಾದದ ಕೆಳಭಾಗದಲ್ಲಿ ಒಂದು ಲಘು ಕೋನವನ್ನು ಅಳತೆ ಮಾಡಿ, ಲಘು ಕೋನವನ್ನು ಗುರುತಿಸಿ, ಆ ಲಘು ಕೋನವನ್ನು ವೃದ್ಧಿಸಿ ಅದಕ್ಕೆ ಎಕ್ಸ್ ಅಂಥೇಳಿ ಹೆಸರಿಸೋಣ. ನಂತರ ನಮಗೆ ಪ್ರಶ್ನೆಯಲ್ಲಿ ಹೇಳಿದಾಗೆ 2/3 ಇಲ್ಲಿ ಏನಾಗುತ್ತಪ್ಪ ಅಂದರೆ, ನಮ್ಮ ಒಂದು ಸ್ಕೇಲ್ ಫ್ಯಾಕ್ಟರ್ 1ಕ್ಕಿಂತ ಕಡಿಮೆ ಆಗುವುದರಿಂದ ನಾವು 3 ಭಾಗಗಳಾಗಿ ನಾವು ಅದನ್ನು ವಿಭಾಗಿಸೋಣ. ಹಾಗಾಗಿ ಸಮನಾದ ಕಂಸಗಳನ್ನು ಬಿ ಕೇಂದ್ರವಾಗಿ ಇಟ್ಟುಕೊಂಡು ಬಿದಿಂದ B1, ಅದೇ ರೀತಿಯಾಗಿ B1ಲಿಂದ B2 ಮತ್ತು ಮೂರನೇದ್ದು B2 ಇಂದ B3, ಈ ರೀತಿ 3 ಕಂಸಗಳನ್ನು ಎಕ್ಸ್ ಕಿರಣವನ್ನು ಕತ್ತರಿಸಿ, ನಂತರ B3 ಇಂದ ನಾವು ಸಿಯನ್ನು ಜೋಡಿಸಿದ ನಂತರ ಅದಕ್ಕೆ ನಾವು ಎಮ್ ಅಂತ ಹೆಸರಿಸಲಾಗಿದೆ. ಆ ಎಮ್ ಹೆಸರಿಸಿದ ನಂತರ ಈಗ ನಾವು ಎಮ್ ರೇಖಾಖಂಡ ಮತ್ತು ಈ ಎಕ್ಸ್ ರೇಖೆಯನ್ನು ಕತ್ತರಿಸುವಂತೆ ಒಂದು ಅಳತೆಯ ಒಂದು ಕಂಸವನ್ನು ಕತ್ತರಿಸಿ, ಅದೇ ಅಳತೆಯ ಕಂಸವನ್ನು ನಾವು ಈಗ B2ದಲ್ಲಿ ಕತ್ತರಿಸಿದ ನಂತರ ಅದರ ಕಂಸಿನ ಅಳತೆಯ ಉದ್ದ ಎಷ್ಟಿರುತ್ತೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದ ಹಾಗೆ ಆ ಉದ್ದದ ಅಳತೆಯನ್ನು B2ದಲ್ಲಿ ಕತ್ತರಿಸಿದಂಥ ಕಂಸವನ್ನು ಅರ್ಧಿಸಿ, ಆ ಅರ್ಧಿಸಿದಂಥ ಭಾಗವನ್ನು ನಾವು B2ಲಿಂದ BCಯ ಪಾದವನ್ನವರೆಗೆ ನಾವು ಒಂದು ಸಮಾಂತರ ರೇಖೆಯನ್ನು ರಚಿಸೋಣ. ರಚಿಸಿದ ನಂತರ ಈಗ ನಾವು ಅದು ಸಿಯಿಂದ C1 ಮೇಲೆ ಬಂದಿರೋದ್ರಿಂದ ನಾವು ಅದಕ್ಕೆ C1 ಅಂತೇಳಿ ಹೆಸರಿಸೋಣ. ನಂತರ ಈಗ ಸಿದಿಂದ ಒಂದು ಕಂಸವನ್ನು ನಾವು AC ರೇಖೆ ಮತ್ತು BC ರೇಖೆ ಮೇಲೆ ಒಂದು ಕಂಸವನ್ನು ಅರ್ಧಿಸೋಣ. ಅಷ್ಟೇ ಅಳತೆಯ ಕಂಸವನ್ನು C1ದಲ್ಲಿನೂ ಸಹ ನಾವು ಅದೇ ಕಂಸವನ್ನು ಅಳತೆಯ ಕಂಸವನ್ನು ಅರ್ಧಿಸಿದ ನಂತರ ನಾವೀಗ ಆ ಬಿಂದುಗಳನ್ನು ಗುರುತಿಸಿ, ಈ ಸಿದಲ್ಲಿ ಅರ್ಧಿಸುವಂಥ ಕಂಸದ ಅಳತೆಯಷ್ಟೇ ನಾವು ಈಗ ಇದನ್ನು C1ದಲ್ಲಿ ಅರ್ಧಿಸುವಂಥ ಕಂಸವನ್ನು ಕತ್ತರಿಸಿ,
ಆ ಕತ್ತರಿಸಿದ ಭಾಗವನ್ನು ನಾವೀಗ C1ಲಿಂದ AB ಭಾಗದವರೆಗೆ ನಾವು ಏನು ಮಾಡೋಣ, ಈಗ C1ಲಿಂದ ಅರ್ಧಿಸಿರುವಂಥ ಕಂಸಗಳನ್ನು ಸೇರಿಸಿ ಅದಕ್ಕೆ A1 ಅಂತ ಹೆಸರಿಸಿ, ಈಗ ದತ್ತ ತ್ರಿಭುಜಕ್ಕೆ 2/3ರಷ್ಟು ಅನುರೂಪ ಬಾಹುಗಳನ್ನು AC ಗೆ ಅನುರೂಪವಾಗಿ A1 C1 ಆಗಿರುತ್ತೆ, BC ಬಾಹುವಿಗೆ ಅನುರೂಪ B C1 ಆಗಿರುತ್ತೆ. ಅದೇ ರೀತಿಯಾಗಿ AB ಬಾಹುವಿಗೆ A1 B ಈ ಒಂದು ರೀತಿ 2/3ರಷ್ಟು ಅನುರೂಪ ಬಾಹುಗಳನ್ನು ಹೊಂದಿರುತ್ತದೆ. ಈ ರೀತಿ ನಾವು ತ್ರಿಭುಜದ ಸಮರೂಪ ತ್ರಿಭುಜದ ರಚನೆಯನ್ನು ಮಾಡಬಹುದಾಗಿದೆ. ಮಕ್ಕಳೇ, ವಿಡಿಯೋನ ನೋಡಿದ್ರಲ್ವಾ? ಪ್ರಾಬಬ್ಲಿ ನೀವೆಲ್ಲರೂ ತುಂಬ ಚೆನ್ನಾಗಿ ಮಾಡಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಈಗ ಇನ್ನೊಂದು ಸಂದರ್ಭವನ್ನು ತೆಗೆದುಕೊಳ್ಳೋಣ. ಏನು ಆ ಸಂದರ್ಭ ಅಂದರೆ ಗೊತ್ತಿದೆ ನಮಗೆ. ಸಂದರ್ಭ 2 ಏನು ಹೇಳುತ್ತೆ ಅಂದರೆ A/B ಅನುಪಾತಾಂಶವು 1ಕ್ಕಿಂತ ದೊಡ್ಡದಿರೋದು, ಅಂದರೆ ಅಂಶ ಅಂಬೋದು ಛೇದಕ್ಕಿಂತ ದೊಡ್ಡದಿರೋಂಥ ಒಂದು ಸನ್ನಿವೇಶವನ್ನು ತೆಗೆದುಕೊಳ್ಳೋಣ. ಹಿಂದೆ ಹೇಗೆ ಮಾಡಿದ್ವಲ್ವಾ, ಒಂದು ರಫ್ ಆಗಿರ್ತಕ್ಕಂಥ ಹಂತಗಳನ್ನು ಮತ್ತು ರಚನಾ ಕ್ರಮವನ್ನು ನೋಡ್ತಾ ಹೋಗೋಣ. ನೋಡ್ತಾ ಹೋಗಿ, ಇಲ್ಲೇ ಅನುಪಾತಾಂಶ ಕೊಟ್ಟಿದ್ದಾರೆ, ತ್ರಿಭುಜವನ್ನು ರಚನೆ ಮಾಡಿದ್ವಿ. ಈಗ ಹೇಳಬೇಕು ಮಕ್ಕಳೇ, ಈಗ ನಾವು ಇದರ ಸಮರೂಪ ತ್ರಿಭುಜವನ್ನು ಈ ಅನುಪಾತಾಂಶಕ್ಕೆ ಸಂಬಂಧಿಸಿದಂತೆ ರಚನೆ ಮಾಡಿದರೆ ಅದು ಈ ಆಕೃತಿಗಿಂತ ಚಿಕ್ಕದು ಬರುತ್ತಾ ದೊಡ್ಡದು ಬರುತ್ತಾ? ವೆರಿ ಗುಡ್ ಸರ್, ದೊಡ್ಡದು ಬರುತ್ತೆ. ಕಾರಣ ಅಂಶ ದೊಡ್ಡದಿರೋದ್ರಿಂದ ಇದಕ್ಕಿಂತ ದೊಡ್ಡ ಆಕೃತಿ ಬರುತ್ತೆ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ ಅಲ್ವಾ? ಈಗ ಇಲ್ಲಿ ಪಾದ ಏನಿದೆ, ಇಲ್ಲಿನೂ BC ಇದೆ. ಪಾದ ಯಾವುದಿರುತ್ತೆ ಅಥವಾ ಬೇರೆ ಬಾಹುವನ್ನಾದರೂ ತೆಗೆದುಕೋಬೋದು. ನಾವಿಲ್ಲಿ ಪಾದವನ್ನೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನೋಡ್ತಾ ಹೋಗೋಣ. ಏನು ಮಾಡೋಣ? ಮೊದಲನೇ ಹಂತ ಗೊತ್ತಿದೆ. B ಶೃಂಗದಿಂದ ನಾವು BCಗೆ ಲಘು ಕೋನ ಏರ್ಪಡುವಂತೆ ಒಂದು ಕಿರಣವನ್ನು ಎಳೆಯೋಣ. ನೋಡಿ, ಕೈವಾರದಲ್ಲಿ ನಿರ್ದಿಷ್ಟವಾದ ತ್ರಿಜ್ಯವನ್ನು ತಗೊಂಡು Bನಲ್ಲಿಟ್ಟು ಒಂದು ಕಂಸ ಹಾಕಿದ್ದೀವಿ. ಅದಕ್ಕೇನು ಹೆಸರು ಕೊಡೋದು? ಸರ್, B ನಿಂದ ಸ್ಟಾರ್ಟ್ ಆಗಿದೆ, B1 ಕೊಡಿ. ಹಾಗೇನೇ B5 ಮೇಲಿಟ್ಟು ಇನ್ನೊಂದು ಎಳೆಯೋಣವಾ? ಇಲ್ಲಿ ಬೇಡ ಸರ್. ಯಾಕೆ ಅಂದರೆ ಇಲ್ಲಿ 5 ಗರಿಷ್ಠ ಸಂಖ್ಯೆ ಅನುಪಾತಾಂಶದಲ್ಲಿ ಇರೋದ್ರಿಂದ 5 ಭಾಗಗಳನ್ನಾಗಿ ಮಾಡ್ತೀವಿ. ಹಾಗಾದರೆ ಈ 5 ಭಾಗಗಳು ಹೇಗಿವೆ ನೋಡಿ, ಸಮವಾಗಿವೆ. ಸೊ ನಮ್ಮ ಪ್ರಮುಖವಾಗಿರ್ತಕ್ಕಂತಹ ಅಂಶ ಮುಗೀತು. ನಾವು B3ನ Cಗೆ ಸೇರಿಸೋಣ. ನೆಕ್ಸ್ಟ್ ಏನು ಮಾಡಬೇಕು ಸರ್? ಇದಕ್ಕಿಂತ ದೊಡ್ಡದು ಬರುತ್ತೆ. ಹಾಗಾದರೆ ಈ ತ್ರಿಭುಜದ ಹೊರಗಡೆ ಬರುತ್ತೆ. ಹೀಗಾಗಿ BCಯನ್ನು ವೃದ್ಧಿಸೋಣ. B5ನಿಂದ ಇಲ್ಲಿ B5 C' B3 Cಗೆ ಸಮಾಂತರವಾಗಿದೆ ಅಲ್ವಾ? ಈಗ ನೆಕ್ಸ್ಟ್ ನೋಡಿ, ಈಗ BAಯನ್ನು ವೃದ್ಧಿಸಿದ್ದೀವಿ. ಈಗ CA ಇದೆ ಅಲ್ವಾ, ಅದಕ್ಕೆ ಸಮಾಂತರವಾಗಿ C' ಒಂದು ಸರಳ ರೇಖೆಯನ್ನು, ಒಂದು ರೇಖಾಖಂಡವನ್ನು ಎಳೆಯೋಣ. A' ಅಂತಕ್ಕಂತಹ ಒಂದು ದಟ್ ಈಸ್ ರೇಖಾಖಂಡ ಬಂತು. ಇದು ಯಾವುದಕ್ಕೆ ಸಮಾಂತರವಾಗಿದೆ? ACಗೆ ಸಮಾಂತರವಾಗಿದೆ. ಹಾಗಾದರೆ ದೊರೆತಿರುವ ತ್ರಿಭುಜ ಯಾವುದು ನೋಡಿ? A' B C' ಎಂಬುದು ABC ತ್ರಿಭುಜದ ಸಮರೂಪ ತ್ರಿಭುಜವಾಗಿದೆ. ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು. ಸ್ವಲ್ಪ ನಿಧಾನವಾಗಿ ಮಾಡ್ತಾ ಹೋದರೆ ಇದನ್ನು ಸುಲಭವಾಗಿ ಮಾಡ್ಬೋದು. ಏನು ಹೇಳಿಬಿಟ್ರಿ ಸರ್, ಮಾಡೋದು ಕಷ್ಟ ಆಯಿತು ಅಂತಲ್ವಾ? ಈಗೇನು ಮಾಡೋಣ ಗೊತ್ತಾ? ನಾನು ಮಾಡ್ತಾ ಹೋಗ್ತೀನಿ, ನೀವುಗಳು ಸಹಿತ ನನ್ನ ಜೊತೆಗೇ ಮಾಡ್ತಾ ಹೋಗಬೇಕು. ಈಗ ಮೊದಲನೇದು ಚಿಕ್ಕ ತ್ರಿಭುಜಕ್ಕೆ ಸಂಬಂಧಿಸಿದಾಗೆ ವಿಡಿಯೋ ನೋಡಿದ್ವಿ. ನಮಗೆ ಬರುವ ಅನುಪಾತಾಂಶ ದೊಡ್ಡದಿರೋದ್ರಿಂದ, 1ಕ್ಕಿಂತ ದೊಡ್ಡದಿರೋದ್ರಿಂದ ನಾವು ರಚನೆ ಮಾಡುವ ಹಂತಗಳನ್ನು ಗಮನಿಸ್ತಾ ನಾವುಗಳೇ ಇಲ್ಲಿ ರಚನೆ ಮಾಡ್ತಾ ಹೋಗೋಣ. ನನ್ನ ಜೊತೆ ನೀವು ಮಾಡಬೇಕು. ಪ್ರಾರಂಭ ಮಾಡೋಣ ಮಕ್ಕಳೇ. ಈಗ ಒಂದು ಸಮಸ್ಯೆನ ಬರ್ಕೊಳ್ತಾ ಹೋಗಿ. ಮಕ್ಕಳೇ, ದತ್ತಾಂಶಗಳನ್ನು ಬರ್ಕೊಂಡಿದ್ದಾದ ಮೇಲೆ ಮೊದಲನೇ ಹಂತದಲ್ಲಿ ಇರುವ ತ್ರಿಭುಜದ 3 ಬಾಹುಗಳ ಅಳತೆಗಳನ್ನು ಗಮನಿಸಿ ನಾವೊಂದು ತ್ರಿಭುಜವನ್ನು ರಚನೆ ಮಾಡೋದು. ಹೇಗೆ ಅಂದರೆ, ನಾನಿಲ್ಲಿ ಪಾದವನ್ನು BC ತಗೊಳ್ತೀನಿ. ಎಷ್ಟು ಹಾಕ್ಕೊಳ್ಬೇಕು BCನ?
ಸರ್ 9 ಸೆಂಟಿಮೀಟ್ರ್ ಹಾಕೋಬೇಕಲ್ವಾ? ನೀವು ಹಾಗೆ ಹಾಕ್ತಾ ಇದ್ದೀರಾ ನೋಡಿ. 9 ಸೆಂಟಿಮೀಟರ್ ಪಾದವನ್ನು ಹೊಂದಿರುವಂತಹ ರೇಖಾಖಂಡವನ್ನು ಬರೆದಿದ್ದೀವಿ. ಅದನ್ನು ನಾವು ಬಿ ಸಿ ಅಂತ ಬರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡೋದು? ಕೈವಾರ ತಗೊಳ್ಳೋಣ. ಬಿ ಎ ಎಷ್ಟಿದೆ ನೋಡಿ, 8 ಸೆಂಟಿಮೀಟ್ರ್ ಇದೆ. 8 ಸೆಂಟಿಮೀಟರನ್ನು ತೆಗೆದುಕೊಂಡು ಬಿನಲ್ಲಿಟ್ಟು ರೇಖೆಯ ಮೇಲ್ಗಡೆ ಒಂದು ಕಂಸವನ್ನು ಹಾಕೋಣ. ಹಾಗೆ ಸಿ ಎ ಎಷ್ಟಿದೆ? ಅಲ್ಲಿ 10 ಸೆಂಟಿಮೀಟ್ರ್ ಇದೆ. 10 ಸೆಂಟಿಮೀಟರ್ ಉದ್ದದ ತ್ರಿಜ್ಯವನ್ನು ತಗೊಂಡು ಸಿನಲ್ಲಿಟ್ಟು ಮತ್ತೊಂದು ಕಂಸವನ್ನು ಹಾಕೋಣ. ಸೊ ಇವೆರಡೂ ಸೇರದೇ ಇದ್ದರೆ ಏನು ಮಾಡ್ಬೇಕು ಹೇಳಿ? ನಾವು ಬಿನಿಂದ ಈಗ ಆಲ್ರೆಡಿ ಕಂಸ ಹಾಕಿದ್ದೀವಲ್ವಾ, ಅದನ್ನು ವೃದ್ಧಿಸೋಣ. ಸೊ ಈಗ ಸೇರಿಸಿದ್ವು. ಸೊ ಆ ಬಿಂದುವನ್ನು ನಾವು ಏನಂತ ಬರೆಯೋಣ? ಎ ಅಂತ ಬರೆಯೋಣ ಅಲ್ವಾ? ಈಗ ಎ ಬಿಂದು ಮತ್ತು ಬಿ ಬಿಂದುಗಳನ್ನು ಸೇರಿಸೋಣ. ಹಾಗೆಯೇ ಎ ಮತ್ತು ಸಿ ಬಿಂದುಗಳನ್ನು ಸೇರಿಸೋಣ. ಮಕ್ಕಳೇ, ಇಲ್ಲಿ ಗಮನಿಸ್ತಾ ಹೋಗಿ, ಅನುಪಾತಾಂಶ ಎಷ್ಟಿದೆ ಇಲ್ಲಿ? 5/3 ಇದೆ ಅಲ್ವಾ? ನೋಡಿ, ಸಮಸ್ಯೆಯಲ್ಲೂ 5/3 ತೆಗೆದುಕೊಂಡಿದ್ದೀವಿ ನಾವು. 5/3ರಷ್ಟಿರುವಂತಹ ಒಂದು ಸಮರೂಪ ತ್ರಿಭುಜವನ್ನು ರಚನೆ ಮಾಡಬೇಕು ಅಂದರೆ 5 ಮತ್ತು 3ರಲ್ಲಿ ದೊಡ್ಡ ಸಂಖ್ಯೆ 5 ಆಗಿರೋದ್ರಿಂದ ನಾವು ಬಿ ಎಕ್ಸ್ ಕಿರಣದ ಮೇಲೆ ಬಿನಿಂದ ಪ್ರಾರಂಭಿಸಿ 5 ಸಮನಾದ ಕಂಸಗಳನ್ನು ಎಳಿತಾ ಹೋಗೋಣ. ನೋಡಿ, ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು. ಈ ತ್ರಿಜ್ಯ ಏನಿರಬೇಕು? ನಿಮಗೆ ಅನುಕೂಲಕರವಾಗಿರುವಂತೆ ಇರಲಿ. 1 ಆಯಿತು, 2, 3, 4, 5 ಅಲ್ವಾ? ಇದಕ್ಕೆ ಹೆಸರು ಏನು ಬರಿಬೇಕು? ಸೊ ಇಲ್ಲಿ ಬಿ ಇರೋದ್ರಿಂದ ಇದನ್ನು B1, B2, B3, B4, B5 ಬರೆದಿದ್ದೀರಾ ಮಕ್ಕಳೇ? ಇಲ್ಲಿವರೆಗೂ ಆಯಿತಾ? ಇಲ್ಲಿವರೆಗೂ ಸ್ಪಷ್ಟವಾಗಿ ಗೊತ್ತಾಯ್ತಾ? ನೋಡಿ, ಈಗ B1, B1, B2, B2, B3, B3, B4, B4, B5 ಇವೆಲ್ಲ ಏನಾಗಿವೆ? ಪರಸ್ಪರ ಸಮವಾಗಿವೆ ಅಂತ ಹೇಳ್ತೀವಿ. ನೋಡಿ, ಈ ಅಳತೆಗಳು ಸಮ ಇರುವಂತೆಯೇ ನಾವು ಕಂಸಗಳನ್ನು ಆ ರೇಖೆ ಮೇಲೆ ಹಾಕಿದ್ದೀವಿ. ಮುಂದಿನ ಹಂತ ನೋಡೋಣ. ಈಗ 5/3ರಲ್ಲಿ ನಮಗೆ ಛೇದದಲ್ಲಿ ಇರುವ ಸಂಖ್ಯೆ ಯಾವುದು? 3 ಇದೆ ಅಲ್ವಾ? ಅಂದರೆ B3 ನಾವು ಸಿಗೆ ಸೇರಿಸಬೇಕು. ಗಮನ ಇಟ್ಕೇಳಿ, 5/3ರಲ್ಲಿ ನಾವೇನು ತೆಗೆದುಕೊಳ್ತಾ ಇದ್ದೀವಿ? ಅದರಲ್ಲಿ ಛೇದದಲ್ಲಿ ಇರುವ ಸಂಖ್ಯೆ 3 ಅಂದರೆ 3ನೇ ಭಾಗವನ್ನು ಬಿ ಸಿಯ ಕೊನೆಯ ಇನ್ನೊಂದು ತುದಿ ಸಿಗೆ ಸೇರಿಸ್ತಾ ಇದ್ದೀವಿ. ಸರಿನಾ? ವೆರಿ ಗುಡ್. ಹಾಗಾದರೆ ನೀವು ಹೇಳಬೇಕೀಗ, ನಾವು ರಚನೆ ಮಾಡುವ ತ್ರಿಭುಜ ಈ ತ್ರಿಭುಜದ ಒಳಗಡೆ ಬರುತ್ತೋ ಹೊರಗಡೆ ಬರುತ್ತೋ? ಹೊರಗಡೆ ಬರುತ್ತೆ ಅಲ್ವಾ? ಹಾಗಾದರೆ ಏನು ಮಾಡ್ತಾ ಹೋಗೋಣ ಅಂದರೆ, ಈ ರೇಖೆಯನ್ನು ವೃದ್ಧಿಸೋಣ. ವೃದ್ಧಿಸಿದೀವ ಮಕ್ಕಳೇ? ಈಗೇನು ಮಾಡೋದು ಗೊತ್ತಿದೆ ನಮಗೆ. ನೋಡಿ, ಮೂಲೆ ಪಟ್ಟಿಯನ್ನಾರು ಬಳಸೋಣ ಅಥವಾ ಕೈವಾರ ಬಳಸೋಣ. ಇಲ್ಲಿಟ್ಟು ಒಂದು ಕಂಸವನ್ನು ಹಾಕೋಣ. ಹಾಕಿದ್ದೀವಾ? ಹಾಗೆಯೇ B5ಅಲ್ಲಿಟ್ಟು ಕಂಸ ಹಾಕೋಣ. ಈಗ ಈ ಅಂಶದಿಂದ ಇದು ಎಷ್ಟಿದೆ ನೋಡಿ, ಅಷ್ಟೇ ಇಲ್ಲಿಂದ ಒಂದು ಗುರುತು ಹಾಕೋಣ. ಹಾಕಿದ್ದೀವಾ? ಈಗ ಈ ಎರಡು ಕಂಸಗಳು ಸಂಧಿಸಿರುವ ಬಿಂದು ಮತ್ತು B5 ಏನು ಮಾಡೋದು? ಕೂಡಿಸಿ ವೃದ್ಧಿಸೋಣ. ಅರ್ಥ ಆಯ್ತಾ? ನೋಡಿ, ಹಾಗೆ ಇದನ್ನು ವೃದ್ಧಿಸೋಣ. ವೃದ್ಧಿಸಿದ್ವಾ ಮಕ್ಕಳೇ? ಈಗ ನೆಕ್ಸ್ಟ್ ಏನು ಮಾಡೋದು ಅಂದರೆ, ಸೊ ಮೂಲೆ ಪಟ್ಟೆಗಳನ್ನು ಬಳಸಿನೂ ಮಾಡ್ಬೋದು ಅಂತ ನಮಗೆ ಗೊತ್ತಿದೆ. ಹೇಗೆ ಮಾಡಬೇಕು ಅಂದರೆ, ಒಂದನ್ನು ಫಿಕ್ಸ್ ಮಾಡೋಣ, ಇನ್ನೊಂದನ್ನು ಇದ್ರ ಮೇಲೆ ಮೂವ್ ಮಾಡಿ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಈ ದೂರ ಎಷ್ಟಿದೆನೋ ಇಲ್ಲಿಂದ ಇದಕ್ಕೆ, ಸೊ 4.7 ಇದೆ, ಇಲ್ಲಿ 4.7 ತೆಗೆದುಕೊಂಡು ಜಾಯಿನ್ ಮಾಡಿದರೆ ಬರುತ್ತೆ ಮಕ್ಕಳೇ.
ಅಲ್ವಾ. ಸಪೋಸ್ ಇದು ಆದಮೇಲೆ ನೆಕ್ಸ್ಟ್ ಏನು ಹಂತ, ಭಾಳ ಸುಲಭ. ಏನು ಯೋಚನೆ ಮಾಡಿ, ನೋಡಿ, ಏನು ಬಿ ಸಿ ಎ ಕೋನ ಎಷ್ಟಿದೆನೋ ಅಷ್ಟೇ ಬಿ ಸಿ ಡ್ಯಾಶ್ ಎ ಡ್ಯಾಶ್ ಇರುವಂತೆ ರಚಿಸ್ಬೇಕು. ಹೇಗೆ, ಒಂದು ನಿರ್ದಿಷ್ಟವಾದ ತ್ರಿಜ್ಯ ತಗೊಂಡು ಒಂದು ಕಂಸ ಹೀಗೆ ಎಳಿರಿ, ಇಲ್ಲಿಂದನೂ ಒಂದು ಕಂಸ ಎಳಿರಿ ಅಲ್ವಾ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ದೂರ ಇದೆ ನೋಡಿ, ಅಷ್ಟೇ ಈ ಪಾಯಿಂಟಿಂದನೂ ಎಳೀರಿ. ಎಳೆದಿದ್ದೀವಾ? ಏನು ಮಾಡ್ಬೇಕು ನೆಕ್ಸ್ಟು, ಈಗ ರೇಖೆ ಎಳೆಯೋಕ್ಕಿಂತ ಮೊದಲು ಇದನ್ನು ವೃದ್ಧಿಸಿಬಿಡೋಣ. ನೋಡಿ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ವೃದ್ಧಿಸೋಣ ಅಲ್ವಾ. ಏನು ಮಾಡೋದು ನೆಕ್ಸ್ಟು, ಸಿ ಡ್ಯಾಶ್ ಮತ್ತು ಈ ಬಿಂದು ಏನು ಬಂತಲ್ಲ, ಇವೆರಡೂ ಸಂಧಿಸಿರುವ ಬಿಂದುಗಳನ್ನು ನಾವು ಕೂಡಿಸೋಣ. ಅದು ಏನು ಬಿ ಎ ರೇಖೆ ಇದೆಯಲ್ಲ, ಅದರ ವೃದ್ಧಿಸಿದ ಭಾಗವನ್ನು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ, ಅದನ್ನು ಎ ಡ್ಯಾಶ್ ಅಂತ ಬರೆಯೋಣ. ನೋಡಿ, ಇಲ್ಲೇ ಎ ಡ್ಯಾಶ್ ಬಂತು. ಹಾಗಾದರೆ ಎ ಬಿ ಸಿ ಎಂಬುದು ಕೊಟ್ಟಿರೋ ತ್ರಿಭುಜ, ಇದಕ್ಕೆ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಎಂಬುದು ಎ ಡ್ಯಾಶ್ ಬಿ ಸಿ ಡ್ಯಾಶ್ ಎಂಬುದು ಸಮರೂಪ ತ್ರಿಭುಜ ಆಯಿತು. ಇಲ್ಲಿ ಇದು ತ್ರಿಭುಜದ ಹೊರಗೆ ಬಂತು. ಕಾರಣ ಏನು ಅಂದರೆ ಸ್ಕೇಲ್ ಫ್ಯಾಕ್ಟರು ಎಷ್ಟಿದೆ ಅಪ್ಪ ಅಂದರೆ ಇಲ್ಲಿ 5/3 ಇದೆ ಅಲ್ವಾ. 5 ಭಾಗಗಳನ್ನು ತೆಗೆದುಕೊಂಡ್ವಿ, 3ನೇ ಭಾಗವನ್ನು ಸಿಗೆ ಸೇರಿಸಿದ್ವಿ, ಮುಂದಿನ ಹಂತಗಳನ್ನು ನೋಡಿದ್ವಿ. ಅರ್ಥ ಆಯ್ತಾ ಮಕ್ಕಳೇ? ಹಾಗೇನೆ ಸಪೋಸ್ ಚಿಕ್ಕದಿದ್ದರೆ ಹೇಗೆ ಮಾಡಬೇಕು ಎಂಬುದನ್ನು ಈಗ ಆಲ್ರೆಡಿ ನಾವು ವಿಡಿಯೋದಲ್ಲಿ ನೋಡಿದ್ದೀವಿ ಮಕ್ಕಳೇ. ಇದನ್ನು ನೀವು ಪೂರ್ತಿ ಮಾಡಿದಿರಿ ಅಂತ ಭಾವಿಸ್ತಾ ನಾವು ಇದರ ಮುಂದುವರಿದ ಭಾಗವನ್ನು ನಾವೀಗ ನೋಡ್ತಾ ಹೋಗೋಣ ಮಕ್ಕಳೇ. ಈಗ ಏನು ನಾವು ರಚನೆಯನ್ನು ಮಾಡಿದ್ವಿ, ಈ ರಚನೆಯಲ್ಲಿ ಏನಾದರೂ ಸಂದೇಹಗಳಿವೆನಾ? ನನ್ನ ಪ್ರಕಾರ ನೀವು ನಿಧಾನವಾಗಿ ಮಾಡ್ತಾ ಹೊರಟ್ರೆ ಯಾವುದೇ ಗೊಂದಲ ಇಲ್ಲದೇ ಪೂರ್ಣಗೊಳಿಸಿದಿರಿ ಅಂತ ಅನಿಸುತ್ತೆ. ಇಲ್ಲಿ ಯಾವುದು ಸಮರೂಪ ಎಂಬುದನ್ನು ಸಹಿತ ತಾವು ಗಮನಿಸಿದಿರಿ ಅಂದ್ಕೊಳ್ತೀನಿ ನಾನು ಅಲ್ವಾ. ಈಗ ಒಂದನ್ನು ಆಲೋಚನೆ ಮಾಡಿ, ನೀವುಗಳು ಏನು ನಾವು ಒಂದು ವಿಡಿಯೋದಲ್ಲಿ ಸಮಸ್ಯೆ ನೋಡಿದ್ವಿ, ಹಾಗೆಯೇ ಈಗ ಒಟ್ಟಿಗೆ ಸಮಸ್ಯೆ ಮಾಡಿದ್ವಲ್ವಾ. 2 ಶೀಟ್ ತಗೊಳ್ಳಿ, ಒಂದು ಶೀಟಲ್ಲಿ ಒಂದು ಸಮಸ್ಯೆ, ಇನ್ನೊಂದು ಶೀಟಲ್ಲಿ ಇನ್ನೊಂದು ಸಮಸ್ಯೆನ ಬರ್ಕೊಂಡು ಒಟ್ಟಿಗೆ ಮಾಡ್ತಾ ಹೋಗಿ. ಅರ್ಥ ಆಯ್ತಾ ಮಕ್ಕಳೇ? ಈಗ ನೋಡಿ, ಗೃಹಪಾಠ ಈ ರೀತಿಯಾಗಿದೆ. ಏನು ಅಂದರೆ, ನಮ್ಮ ಪಠ್ಯ ಪುಸ್ತಕದಲ್ಲಿ ಅಭ್ಯಾಸ 6.1 ಏನಿದೆನೋ ಅದರಲ್ಲಿ 2ನೇ ಸಮಸ್ಯೆ ಬಾಬಾ ಅಂಶವನ್ನು ಆಧಾರವಾಗಿಟ್ಕೊಂಡ್ಬಿಟ್ಟು ತ್ರಿಭುಜವನ್ನು ರಚಿಸ್ತೀರಿ, ಅನುಪಾತ ಅಂಶ 1ಕ್ಕಿಂತ ಕಡಿಮೆ ಇದೆ. 3ನೇ ಸಮಸ್ಯೆನೂ ಬಾಬಾ ಅಂಬುವ ಸ್ವಯಂ ಸಿದ್ಧಾಂತವನ್ನು ಬಳಸಿ ತ್ರಿಭುಜವನ್ನು ರಚನೆ ಮಾಡ್ತೀವಿ. ಇಲ್ಲಿ ನಮಗೆ ಕೊಟ್ಟಿರುವ ಸ್ಕೇಲ್ ಫ್ಯಾಕ್ಟರ್ ಅನುಪಾತಾಂಶ 1ಕ್ಕಿಂತ ದೊಡ್ಡದಿದೆ. ಹಾಗೆಯೇ 4ನೆಯ ಸಮಸ್ಯೆ ಸಮದ್ವಿಬಾಹು ತ್ರಿಭುಜ ಇದೆ, ಅದು ಸಹಿತ ಮಿಶ್ರ ಭಿನ್ನರಾಶಿ ಇದೆ. ಇದನ್ನು ನಾವು ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡಿದರೆ ಅದು 1ಕ್ಕಿಂತ ದೊಡ್ಡದು ಬರುತ್ತೆ ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಹಾಗೆಯೇ 5ನೆಯ ಸಮಸ್ಯೆ ಬಾಕೋಬಾ ಸಿದ್ಧಾಂತವನ್ನು ಬಳಸಿ ರಚನೆ ಮಾಡ್ತೀವಿ. 6ನೇದು ಕೋಬಾಕೋ ಇರ್ಬೋದು. ಹಾಗೆಯೇ 7ನೇದು ಬಾಕೋಬಾ ಬಳಸಿ ನಾವು 1ಕ್ಕಿಂತ ದೊಡ್ಡ ಅನುಪಾತಾಂಶ ಕೊಟ್ಟಿದ್ದಾನೆ, ಅದಕ್ಕೆ ಸಂಬಂಧಿಸಿದಾಗೆ ಒಂದು ಸಮರೂಪ ತ್ರಿಭುಜವನ್ನು ರಚನೆ ಮಾಡ್ತೀವಿ. ನೀವು 2ರಿಂದ 7ರವರೆಗೆ ಏನು 6.1 ಅಭ್ಯಾಸದಲ್ಲಿ ಸಮಸ್ಯೆಗಳಿವೇನೋ ಅವುಗಳನ್ನು ನೀವು ಸ್ಪಷ್ಟವಾಗಿ ಬಿಡಿಸ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆಯೇ ಮೊದಲನೇ ಸಮಸ್ಯೆ ಈಗ ಆಲ್ರೆಡಿ ನೀವು ಹೋಮ್ವರ್ಕಲ್ಲಿ ಮಾಡಿದ್ದೀರಿ, ಹಿಂದಿನ ಪಾಠದಲ್ಲಿ ಚರ್ಚೆ ಮಾಡಿರುವ ಹಾಗೆ ಒಂದು 7.6 ಸೆಂಟಿಮೀಟರ್ ಸರಳ ರೇಖೆಯನ್ನು 5:8 ಅನುಪಾತ, ಇಲ್ಲಿ ನೋಡಿ ಅನುಪಾತವನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ವಿಭಾಗಿಸ್ತೀವಿ ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ. ಸೊ ಇಲ್ಲಿವರೆಗೂ ನಾವು ಏನು ನಿರ್ದಿಷ್ಟ ತ್ರಿಭುಜ ಕೊಟ್ಟಿರ್ತಾರೆ, ನಿರ್ದಿಷ್ಟ ಅನುಪಾತಾಂಶ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಿಸಿದಾಗೆ ಯಾವ ರೀತಿಯಾಗಿ ಸಮರೂಪ ತ್ರಿಭುಜವನ್ನು ರಚನೆ ಮಾಡ್ತೀವಿ ಎಂಬುದನ್ನು ಚರ್ಚೆ ಮಾಡಿದ್ದೀವಿ ಮಕ್ಕಳೇ. ಪ್ರಾಬಬ್ಲಿ ನೀವೆಲ್ಲರೂ ತುಂಬ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಇದರಲ್ಲಿ ನೀವು ಪರಿಣಿತಿಯನ್ನು ಪಡ್ಕೊಳ್ಳಿ. ಕಾರಣ
ಪರೀಕ್ಷಾ ದೃಷ್ಟಿಯಿಂದ ತೆಗೆದುಕೊಂಡ್ರೆ ಏನು ಇಲ್ಲಿವರೆಗೂ ಚರ್ಚೆ ಮಾಡಿದ್ವಿ, ಯಾವುದಾದ್ರೂ ಒಂದು ಸಮಸ್ಯೆನ 3 ಮಾರ್ಕ್ಸಿಗೆ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ಹೀಗಾಗಿ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಧ್ಯಾಯ ಭಾಗ ಆಗಿದೆ. ಮಕ್ಕಳೇ, ನೀವು ಸುಲಭವಾಗಿ ಅಂಕಗಳನ್ನು ಗಳಿಸ್ತೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮಕ್ಕಳೇ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ರೀತಿಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ 2ನೇ ಪರಿಕಲ್ಪನೆಯನ್ನು ನೀವು ಕಲ್ತ್ಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.